ಚಂದ್ರಮೌಳೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಮ್ಮಿಕೊಂಡಿದ್ದೀರಾ. ಇದರ ಅಂಗವಾಗಿ ಏನೇನು ಕಾರ್ಯಕ್ರಮ ಮಾಡಿದ್ದೀರಾ? ಗಣ್ಯರು ಯಾರ್ಯಾರು ಭಾಗವಹಿಸಿದ್ದಾರೆ? ಗಣ್ಯರ ಪೈಕಿಯಲ್ಲಿ ಇವತ್ತಿನ ದಿವಸ ನಮ್ಮ ಪೂಜ್ಯರಾದಂಥ ಪರ್ವತರಾಜ ಶಿವಾಚಾರ್ಯ ಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವ 500 ವರ್ಷಗಳಿಂದ ನಡೆದು ಬಂದಿರುವಂಥದ್ದು. ಅವತ್ತಿನಿಂದಲೂ ಸಹ ನಮ್ಮ ಗುರುಗಳು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಆಜ್ಞೆಯಂತೆ ನಾವೂ ಸಹ ಆ ಒಂದು ದೇವತಾ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀರಿ. ಇವತ್ತಿನ ದಿವಸ ಶ್ರೀ ಚಕ್ರರಾಜರಾಜೇಶ್ವರಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವವು ಇವತ್ತು ನಡೆದಿರೋ ಸುಮಾರು 40 ಹಳ್ಳಿಗಳಿಂದ ಭಕ್ತಾದಿಗಳು ಬಂದು ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರುವಂಥವರು ಅವರಾಗಿರ್ತಾರೆ. ಅದೇ ರೀತಿಯಾಗಿ ಶ್ರೀಮಠದಿಂದ ನಡೆಸ್ಕೊಂಡು ಬಂದಿರೋವಂಥದ್ದು ಪದ್ಧತಿಯನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರೋವಂಥದ್ದು. ಅದನ್ನು ಮತ್ತು ಅದರಲ್ಲಿ ಇರೋವಂಥ ಜವಾಬ್ದಾರಿಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಮಠದ ಎಲ್ಲರೂ ಸಹ ಕುಟುಂಬದವರು ಸೇರಿ ನಡೆಸ್ಕೊಂಡು ಬರ್ತಾ ಇರೋವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ದಿವಸ ದಾಸೋಹದ ವ್ಯವಸ್ಥೆಯನ್ನು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ವೈದಿಕ ಕಲ್ಯಾಣ ಮಂದಿರದಲ್ಲಿ ಏರ್ಪಾಟು ಮಾಡಿರೋವಂಥದ್ದು. ಈ ಒಂದು ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯುವಂಥದ್ದು. ಅದರಲ್ಲಿ ಮೊನ್ನೆ ದಿವಸ ಶಿವದೀಕ್ಷೆಯನ್ನು ಮಾಡಿರೋವಂಥದ್ದಾಗಿದೆ. ಮತ್ತು ನಿತ್ಯವೂ ಸಹ ಒಂದೊಂದು ಉತ್ಸವ ಮೂರ್ತಿಗಳ ಉತ್ಸವ ಮೆರವಣಿಗೆಯ ಮುಖಾಂತರವಾಗಿ ನಡೆಸ್ಕೊಂಡು ಬರೋವಂಥದ್ದು. ಮೊದಲನೇ ದಿವಸ ಅಂಕುರಾರ್ಪಣ ಸಿಂಹವಾಹನೋತ್ಸವ, 2ನೇ ದಿವಸ ಗಜವಾಹನೋತ್ಸವ, ಧ್ವಜಾರೋಹಣವನ್ನು ಮಾಡಿರೋವಂಥದ್ದು. ಮತ್ತು ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನಿನ್ನೆ ದಿವಸ ಮಾಡಿರೋವಂಥದ್ದು. ಅವತ್ತಿನ ದಿವಸ ವೃಷಭವಾಹನ ಉತ್ಸವ ಮಾಡಿರೋವಂಥದ್ದು. ಇವತ್ತು ರಥೋತ್ಸವ ಮತ್ತು ಸಂಜೆ ಶೇಷವಾಹನೋತ್ಸವ ಇರೋವಂಥದ್ದು. ನಾಳಿನ ದಿವಸ ನಂದಿವಾಹನ ಉತ್ಸವ ಇರೋವಂಥದ್ದು. ಅದರ ಮುಂದಿನ ದಿವಸದಲ್ಲಿ ಚಿತ್ರಗೋಪುರೋತ್ಸವ ಮತ್ತು ಅದರ ನಂತರದಲ್ಲಿ ಬರುವಂಥದ್ದೇ ವಸಂತೋತ್ಸವ, ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ಮೊದಲಿನಿಂದಲೂ ಸಹ ನಡೆಸ್ಕೊಂಡು ಬಂದಿರೋವಂಥ ನಮ್ಮ ಮಠದ ಗುರುಗಳ ಆಜ್ಞೆಯಂತೆ ಎಲ್ಲರೂ ಸಹ ಗುರುಗಳು ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಸ್ರಾರು ಜನರ ಒಂದು ಅಭಿಪ್ರಾಯ ಮತ್ತು ಅವರ ಭಗವಂತನ ಕೃಪೆಗೆ ಪಾತ್ರರಾಗಿರುವಂಥವ್ರು ಅವರೆಲ್ಲರೂ ಸಹ ಆಗಿದ್ದಾರೆ. ಮತ್ತು ನಾಡಿನ ಸಮಸ್ತ ಜನತೆಗೆ ಶ್ರೀ ಚಕ್ರರಾಜರಾಜೇಶ್ವರಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ಕೃಪಾಶೀರ್ವಾದ ಸದಾ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಶುಭ ನುಡಿಯನ್ನು ನುಡಿಯುತ್ತಾ ಇದ್ದೀನಿ.